ಅವ್ರನ್ನೇ ಕೇಳ್ಕೋಬೇಕು. ಅವ್ರ ತಂದೆನೂ ಕೂಡ ಆರೋಪ ಮಾಡ್ತಿದ್ದಾರೆ. ಸ್ವತಃ ತಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಅವರಲ್ಲ. ಈಗ ಸ್ವಾಮಿಯರಲ್ಲ ನಮ್ಮ ನಿರಂಜನ್ ಸ್ವಾಮಿಯವರು ಅವ್ರು ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ಎಲ್ಲರೂ ಅವ್ರ ಮನೆಗೆ ಹೋಗಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ಪ್ರತಿಯೊಬ್ಬರ ಈ ದೇಶದೆಲ್ಲ ದೇಶದ ಮುಖಂಡರುಗಳು ಅವ್ರ ಮನೆಗೆ ಹೋಗಿ ಬಂದಿದ್ದಾರೆ. ಅವರು ಎಲ್ಲರ ಜೊತೆ ಅವ್ರ ಜೊತೆ ನೇರವಾಗಿ ಸಂಪರ್ಕ ಇದೆ ಅವರಿಗೆ. ಯಾರಿಗೆ? ಸೊ ಅಲ್ಲಿ ಹೋಗಿ ಹೇಳ್ಕೋಬಹುದಾಗಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮಾಧ್ಯಮದಲ್ಲಿ ಎದಕ್ಕೆ ಹೇಳಿದಾರೆ ಅಂತ ನಿಮ್ಮ ಮುಖಾಂತರ ನನಗೆ ಗೊತ್ತಾಗಿರ್ತಕ್ಕಂಥ ನನಗೆ ಗೊತ್ತಿಲ್ಲ. ಅಲ್ಲ, ತಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಲ್ಲ ಸರ್ಕಾರ ಏನು ಗ್ಯಾರಂಟಿ ಕೊಟ್ಟು ಅವ್ರಿಗೆ ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಟ್ಟಿತ್ತು, ಕೊಡ್ತೀವಿ ಅಂತ ಹೇಳಿತ್ತು. ಈ ವಿಚಾರವಾಗಿ ಅಲ್ಲ, ಅದ್ರ ಬಗ್ಗೆ ಅವ್ರೆಲ್ಲ ಹೇಳಿಲ್ಲ. ಅವರು ಫಾಸ್ಟ್ ಟ್ರ್ಯಾಕ್ ಕೊಟ್ಟಿಲ್ಲ, ಆರೋಪ ಮಾಡಿದ್ರು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲ, ಸ್ಪೆಷಲ್ ಬೆಂಚ್ ಅಂತ ನನಗೆ ಮಾಹಿತಿ ಇಲ್ಲ. ಬಟ್ ಇದನ್ನ ಸ್ಪೀಡಾಗಿ ಮಾಡ್ತೀವಿ, ಯಾಕಂದ್ರೆ ದರ್ಸ್ ಅ ಪ್ರಾವಿಷನ್ ಅಂಡರ್ ಆಕ್ಟ್, ನಿಮಗೂ ಗೊತ್ತಿದೆ. ಸೊ ಯಾರು ಏನೇನು ಮಾತನಾಡಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಗೌರ್ಮೆಂಟ್ ಇಸ್ ಪ್ರೊಆಕ್ಟಿವ್ ಕೆಲಸ ಮಾಡ್ತಾ ಇದೆ. ಅವ್ರು ನನಗೆ ಯಾವತ್ತೂ ಕಂಡಿಲ್ಲ, ನನಗೇನು ಮಾತಾಡಿಲ್ಲ ಕೂಡ. ಅವ್ರಿಗೇನೋ ನಂಗೆ ಅನಿಸ್ತಾ ಇದ್ದಾರೆ ಇಫ್ ದರ್ ಇಸ್ ಅ ಸ್ಲೋ ಇನ್ ಪ್ರಾಸೆಸ್ ಅನ್ಸಿದ್ರೆ ನಾನು ಇವತ್ತು ಹೇಳಿದ್ರೆ ನಾನು ಕೂಡ ಚೆಕ್ ಮಾಡ್ತೇನೆ. ಯಾಕಂದ್ರೆ ಯೂಶಲಿ ನಾವು ಕೇಸಸ್ನಲ್ಲಿ ಪರ್ಟಿಕ್ಯುಲರ್ ಕೇಸಸ್ನಲ್ಲಿ ಕೇಳಕ್ ಹೋಗಿಲ್ಲ. ಬಟ್ ಚೆಕ್ ಮಾಡಿ ಅಲ್ಲಿ ಗೆಟ್ ಬ್ಯಾಕ್ ಟು ಆನ್ ಟು ದಿಸ್ ಕೇಸ್ ಒನ್ ನಂಬರ್ ಒನ್. ಅಲ್ಲ, ಈಗ ಇನ್ನೊಂದ್ ಕಡೆ ಹೇಳ್ತಾರೆ ಸಂಬಂಧಪಟ್ಟಾಗ ನಮ್ ಡಾಕ್ಯುಮೆಂಟ್ ಕೋರ್ಟಿಗೆ ಕೊಡ್ತಿದ್ದ. ಅಲ್ಲ, ಇಟ್ಸ್ ಫೇರ್ ಎನಫ್. ಯಾಕಂದ್ರೆ ಅವ್ರ ಹತ್ರ ಎಸ್ ಗಾಟ್ ಎವ್ರಿ ರೈಟ್. ಯಾಕಂದ್ರೆ ಅವ್ರ ಮಗಳು ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಾವು ವಿ ಆರ್ ನಾಟ್ ಜಡ್ಜಿಂಗ್ ಇಸ್ ಎನಿಥಿಂಗ್. ಅವ್ರದ್ದು ಏನೇ ಇದ್ರು ಕೂಡ ನಾವು ಅದ್ರ ಜಡ್ಜ್ ಮಾಡಕ್ ಹೋಗಲ್ಲ. ಅವ್ರು ಏನಿದ್ರು ಕೂಡ ಸರ್ಕಾರಕ್ಕೆ ಕೊಡಬಹುದು, ಅಥವಾ ನನಗೇನ ಕೊಟ್ಟರೆ ನಾನು ವೈಯಕ್ತಿಕವಾಗಿ ನನ್ನ ಕೈಲಿ ಏನಾಗುತ್ತೆ ಅದು ಮಾತನಾಡಿ ಸರ್ಕಾರ ಗಮನಕ್ಕೆ ತರ್ತೇನೆ. ಈಗ ಅವ್ರು ಆ ರೀತಿ ಹೇಳಿದ್ರೆ ಅದಕ್ಕೆ ನಾವು ಏನು ಮಾತಾಡಕ್ ಬರಲ್ಲ. ಬಿಕಾಸ್ ಅದು ಒಬ್ಬ ಫಾದರ್ ಮಗಳನ್ನ ಕಳ್ಕೊಂಡಿದ್ದಾನೆ, ಆ ನೋವನ್ನ ನಾವು ಅರ್ಥ ಮಾಡ್ಕೊಳ್ತೀವಿಲ್ಲ ಅಂತಲ್ಲ. ಬಟ್ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಎಷ್ಟು ಸರಿಯೋ ಎಷ್ಟು ತಪ್ಪು ಅಂತಕ್ಕಂಥದ್ದು ಕಾನೂನಿದೆ. ಅದಕ್ಕೆ ಲಿವ್ ಇಟ್ ಟು ದಟ್ ಓನ್ಲಿ. ಬಿಕಾಸ್ ನಾನು ಅವ್ರ ಪರ್ಸನಲ್ ಕಮೆಂಟ್ ಮಾಡಕ್ ಹೋಗೋದಿಲ್ಲ. ಆಮೇಲೆ ಇದು ಒಂದು ಒಳ್ಳೆ ಇಂಪಾರ್ಟೆಂಟ್ ಏನಂತಂದ್ರೆ ಕುಂಭಮೇಳದಲ್ಲಿ ಆಗಿರ್ತಕ್ಕಂಥದ್ದು ಡಾಟಾ ಅವೈಲಬಲ್ ಇಲ್ಲ. ಯಾರಲ್ಲಿ ಕೇಳ್ತಾ ಇದ್ದಾರೆ, ಅದಕ್ಕೆ ನಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ರು, ಅನಿಲ್ ಕುಮಾರ್ ಅಂತ ನಮ್ಮ ಸ್ನೇಹಿತರು. NDA ಫುಲ್ ಫಾರ್ಮ್ ಏನಂದ್ರೆ ನೋ ಡಾಟಾ ಅವೈಲಬಲ್ ಅಂತ. NDA ಫುಲ್ ಫಾರ್ಮ್ ಏನಂದ್ರೆ ಮೋದಿಯವರ ಸಾಧನೆ NDA ಅಂತಂದ್ರೆ ನೋ ಡಾಟಾ ಅವೈಲಬಲ್. ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ಇಲ್ಲಿವರೆಗೆ 11 ವರ್ಷದ ಅವಧಿಯಲ್ಲಿ ಆಗಿರ್ತಕ್ಕಂಥ ಡಾಟಾ ಅವೈಲಬಲ್ ಇಲ್ಲ. ನನಗೆ ನಿಮಗೆ ಎಲ್ಲನೂ ಆಗಿರಲಿ, ಕಮೆಂಟ್ಗಳು ಬಂದ್ರೆ ಅದನ್ನ ತೆಗೆಯೋದು, ಫೇಸ್ಬುಕ್ನಲ್ಲಿ ಇವ್ರು ನೆಗೆಟಿವ್ ವಿಡಿಯೋದ್ರೆ ತೆಗೆಯೋದು, ಕೇಂದ್ರ ಸರ್ಕಾರದ ಆಗುಹೋಗುಗಳ ಬಗ್ಗೆ ಎಲ್ಲ ನಾವು ಬಹಳ ಡಿಜಿಟಲ್ ಆಮ್ನೆ ಡಿಜಿಟಲ್ ಕರದಿಯ ಆಮ್ನೆ ಆನ್ಲೈನ್ ಅಂತ ಹೇಳ್ತಾರಲ್ಲ, ಯಾವ್ದನ್ನ ಒಂದು ಡಾಟಾ ನೀವು ಗೂಗಲ್ ಮಾಡ್ಕೊಂಡು ಒಂದು ಅದನ್ನ ಆನ್ಲೈನ್ ಡಾಟಾ ಕೊಡ್ಬೋದಾ? ಕೇಂದ್ರ ಸರ್ಕಾರದ ಯಾವ್ದನ್ನ ಒಂದು ಡಾಟಾ ಅವೈಲಬಲ್ ಇದೆಯಾ ಆನ್ಲೈನ್? NCRB ರಿಪೋರ್ಟ್, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರಿಪೋರ್ಟ್ ಏನಿದೆ ಇವತ್ತು ಅವೈಲಬಲ್ ಇದೆ, ಚೆಕ್ ಮಾಡಿ ನೋಡ್ರಿ. ಮತ್ತೆ ಇವ್ರೇನು ಸರ್ಕಾರ ನಡೆಸ್ತಿದ್ದಾರೆ? ಸೊ NDA ಮೀನ್ಸ್ ನೋ ಡಾಟಾ ಅವೈಲಬಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.